ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಈ ವಿಡಿಯೋದಲ್ಲಿ ನಾನಿವತ್ತು ನಮ್ಮ ಮನೇಲಿ ಯಾವ್ಯಾವ ಗಿಡಗಳಿದೆ ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ನಾಗರಕ್ಷಾ ಸಂದರ್ಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇದು ನನ್ನ ಮೊದಲನೇ ವಾಯ್ಸ್ ಓವರ್ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನಾನಿಲ್ಲಿ ತೋರಿಸ್ತಾ ಇರೋ ಮೊದಲನೇ ಗಿಡ ವಿಳಿದೆಲೆ ಬಳ್ಳಿ. ಇದನ್ನ ಮನೆ ಪಕ್ಕದಲ್ಲಿ ಹಬ್ಬಕ್ಕೆ ಬಿಟ್ಟಿದ್ದೀವಿ. ನೋಡಿ ಎಷ್ಟು ದಟ್ಟವಾಗಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇವಾಗ ರೋಸ್ ಗಿಡಗಳು ಒಟ್ಟು 2 ಎಲ್ಲೋ ರೋಸ್ಗಳಿದೆ. ಅದೊಂದು ಇದೊಂದು ಒಟ್ಟು 2. ಆಮೇಲೆ ಇದೊಂದು ಕಲರ್ ಇದೆ. ಇದು ಆ ಕಡೆ ರೆಡ್ಡು ಅಲ್ಲ, ಈ ಕಡೆ ಒಂಥರ ಆರೆಂಜು ಅಲ್ಲ. ಮೊನ್ನೆಲ್ಲ ಸುಮಾರು ಮಳೆ ಬಂದಿದ್ದಕ್ಕೆ ಇವಾಗ ಪುಟಾಣಿ ಮೊಗ್ಗುಗಳಾಗ್ತಾ ಇದೆ. ನೀವು ನೋಡ್ಬೋದು, ಸುಮಾರು ಮೊಗ್ಗುಗಳು ಬಿಟ್ಟಿದೆ. ಆಮೇಲೆ ಇನ್ನೊಂದು ರೋಸ್ ಗಿಡ ಇತ್ತು, ಅದು ಹೂವೇ ಬಿಟ್ಟಿರಲಿಲ್ಲ. ಯಾವ ಗಿಡ ಅಂತಲೇ ಕಲರು ಅಂತ ಮರ್ತೋಗಿತ್ತು. ಇವಾಗ ಮೊಗ್ಗು ಆಗ್ತಾ ಇದೆ. ಇನ್ನು ಇದು ಮಲ್ಲಿಗೆ ಗಿಡ, ತುಂಬ ದಪ್ಪ ಬಿಡುತ್ತೆ, ತುಂಬ ಗಮ್ ಅಂತ ಚೆನ್ನಾಗಿರುತ್ತೆ ಪರಿಮಳ ಇದ್ರದ್ದು. ಸುಮಾರು ಕಡೆ ಹಬ್ಕೊಂಡಿದೆ. ಇದು ಮಳೆ ಬಂದಿತ್ತಲ್ಲ, ಹಾಗಾಗಿ ಬಿಳಿ ಕಲರ್ ಹೂಗಳೆಲ್ಲ ಒಂದು ಸ್ವಲ್ಪ ಕೆಂಪಗೆ ತಿರ್ಕೊಂಬಿಟ್ಟಿದೆ. ನೆಕ್ಸ್ಟು ದಾಸವಾಳಗಳು ಒಂದು 3-4 ಗಿಡಗಳಿದೆ. ಸುಮಾರು ದಿನ ಆಗಿತ್ತು, ತುಂಬ ಬಿಸಿಲಿತ್ತಲ್ಲ, ಯಾವುದೊಂದು ಹೂ ಬಿಟ್ಟಿರಲಿಲ್ಲ. ಇವಾಗ ಒಂದೊಂದೇ ಹೂಗಳು ಮೊಗ್ಗುಗಳು ಎಲ್ಲ ಆಗ್ತಾ ಇದೆ. ಇಲ್ಲಿ ನೋಡಿ, ಇದು 2 ಹೂ ಬಿಟ್ಟಿತ್ತು ಈ ಗಿಡದಲ್ಲಿ. ತುಂಬ ಉದ್ದವಾಗಿ ಬೆಳೆದಿದೆ, ಚೆನ್ನಾಗಿದೆ ಕಲರು, ನೋಡ್ಬೋದು. ಇನ್ನೊಂದು ಗಿಡ ಇದೆ, ಇದು ಇವಾಗ ತಾನೇ ಚಿಗುರ್ತಾ ಇದೆ, ಇನ್ನೂ ಹೂ ಬಿಟ್ಟಿಲ್ಲ. ಇದು ತುಂಬ ಅಗಲವಾಗಿ ಹೂ ಬಿಡುತ್ತೆ. ಇದೇ ಥರ 2 ಗಿಡ ಇದೆ. ಒಂದಷ್ಟು ಬಾಳೆ ಗಿಡಗಳು ಕೂಡ ಇದೆ. 1-2 ಗಿಡದಲ್ಲಿ ಆಲ್ರೆಡಿ ಗೊನೆ ಬಿಟ್ಟು ಎಲ್ಲ ತೆಗೊಂಡು ಆಗಿದೆ ಹೋದ ವರ್ಷ. ಇನ್ನೊಂದು ಗಿಡದಲ್ಲಿ ಆಗಿದೆ ಇವಾಗ. ಇನ್ನೊಂದು ಗಿಡ ಇತ್ತು, ಅದರಲ್ಲೂ ಗೊನೆ ಆಗಿತ್ತು. ಬಟ್ ಒಂದು ಸತಿ ಜೋರಾಗಿ ಮಳೆ ಬಂತಲ್ಲ ಮೊನ್ನೆ, ಅರ್ಧಕ್ಕೆ ತುಂಡಾಗಿ ಬಿದ್ದೋಯ್ತು. ಅದು ತುಂಬ ಬೇಜಾರಾಯಿತು. ಬಟ್ ಇನ್ನೊಂದು ಎಲ್ಲ ರೆಡಿ ಆಗ್ತಾ ಇದೆ, ಅದೇ ಖುಷಿ. ಇದು ಚೆಂಡು ಹೂವಿನ ಗಿಡಗಳು. ನನಗೆ ಒಬ್ಬರು ಆಂಟಿ ಕೊಟ್ಟರು, ಮೊನ್ನೆ ತಾನೇ ನೆಟ್ಟಿದ್ದೆ. ಮಳೆಗೆ ಏನಾಗುತ್ತೋ ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ಚೆನ್ನಾಗೇ ಚಿಗುರ್ತಾ ಇದೆ ಎಲ್ಲನೂ. ನೆಕ್ಸ್ಟು ದೊಡ್ಡಪತ್ರೆ ಗಿಡ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲೂ ತಂಬುಳಿ ಎಲ್ಲ ಮಾಡ್ತಾರೆ, ಕೆಮ್ಮು ಕಫಗೆಲ್ಲ ತುಂಬ ಒಳ್ಳೆಯದಿದು. ಇದೊಂದು 3-4 ಕಡೆ ಇದೆ, ಚೆನ್ನಾಗಿ ಚಿಗುರ್ತಾ ಇದೆ ಇದುವೇ. ನೋಡಿ, ಇದು ಒಂಥರ ಜಡೆ ಥರ ಹೂ ಬಿಡುತ್ತೆ. ಇದಕ್ಕೆ ಏನಂತಾರೆ ಕರೆಕ್ಟಾಗಿ ಗೊತ್ತಿಲ್ಲ, ದ್ರೌಪದಿ ಜಡೆ ಅಂತಲೋ ಏನೋ ಹೇಳ್ತಾರೆ ಅನಿಸುತ್ತೆ, ಗೊತ್ತಿಲ್ಲ ಕರೆಕ್ಟಾಗಿ ನನಗೆ. ನೋಡಿ, ಒಂಥರ ಎಲ್ಲೋ ರೆಡ್ಡು, ಒಂಥರ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಹೂವು. ಇದು ಲಾಸ್ಟ್ ಟೈಮ್ ಕೂಡ ಗೌರಿ ಗಣೇಶ ಹಬ್ಬ ಟೈಮಲ್ಲೇ ಬಿಟ್ಟಿತ್ತು. ತುಂಬ ಚೆನ್ನಾಗಿದೆ, ಇದು ಕಲರ್ಫುಲ್ಲಾಗಿದೆ. ಏನು ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ನನಗೂ. ಹಾಗೆ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಪುಟ್ಟದಾಗಿರೋವಂಥ ಕಹಿ ಬೇವಿನ ಮರ ಕೂಡ ಇದೆ. ಇದು ನೋಡಿ, ಒಂದೆಲ್ಗ ಸೊಪ್ಪು ಸುಮಾರು ಕಡೆ ಬಿಟ್ಟಿದೆ. ಇದು ಜಾಸ್ತಿ ನೀರು ಎಲ್ಲ ಏನೂ ಬೇಕಾಗಿಲ್ಲ ಇದಕ್ಕೆ, ತಾನೇ ಬೆಳ್ಕೊಂಡಿದೆ. ಇದು ತುಂಬ ಒಳ್ಳೆಯದು ದೇಹಕ್ಕೆ. ತಂಬುಳಿ ಮಾಡ್ತಾರೆ, ನಾವು ರೊಟ್ಟಿ ಎಲ್ಲ ಮಾಡಿದಾಗ ಇದನ್ನು ಹಾಕಿದ್ದೀವಿ, ತುಂಬ ಚೆನ್ನಾಗಿದೆ ಟೇಸ್ಟು. ಹಾಗೆ ಕರಿಬೇವು ಸೊಪ್ಪಿನ ಗಿಡ ಕೂಡ ಇದೆ. ಇದೇ ಥರ ಒಂದು 3-4 ಕಡೆ ಇದೆ, ತುಂಬ ಚೆನ್ನಾಗಿದೆ. ಬೇಕು ಅನಿಸ್ದಾಗ ಫ್ರೆಶ್ಶಾಗಿ ಕಿತ್ಕೋತೀವಿ ನಾವಿಲ್ಲಿ, ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಹಾಗೆ ಇಲ್ಲೊಂದಷ್ಟು ಬೀನ್ಸ್ ಗಿಡಗಳನ್ನ ಹಾಕಿದ್ದೆ. ಇದರ ಫುಲ್ ವೀಡಿಯೋ ಇನ್ನೂ ಅಪ್ಲೋಡ್ ಮಾಡಲಿಲ್ಲ, ಸದ್ಯದಲ್ಲೇ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಬೀಜಗಳು. ಮತ್ತು ಇಲ್ಲಿ ಒಂದು ಸ್ವಲ್ಪ ಮೂಲಂಗಿ ಕೂಡ ಹಾಕಿದ್ದೆ. ಇದ್ರದ್ದು ಒಂದು ದೊಡ್ಡ ಕಥೆನೇ ಇದೆ, ಅದನ್ನು ನಾನು ಫುಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಮಾಡಿಲ್ಲ ಸದ್ಯಕ್ಕಿನ್ನೂ. ಇದು ನಾನು ಮೂಲಂಗಿ ಫಸ್ಟ್ ಟೈಮ್ ಹಾಕಿರೋದು, ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಏನೋ ಹಾಕಿದ್ದೀನಿ, ಮಳೆಗೆ ಒಂದಷ್ಟೆಲ್ಲ ಹೊಟ್ಟೋಗಿದೆ, ನೋಡೋಣ ಏನಾಗುತ್ತೆ ಅಂತ. ಮತ್ತು ಇದು ಪುದೀನ ಗಿಡಗಳು, ಅಂದರೆ ನಾನು ಕಟ್ಟಿಂಗ್ಸನ್ನು ನೆಟ್ಟಿದ್ದೆ. ಇದೇನು ಒಣಗೋಗಿರೋದೆಲ್ಲ ತೋರಿಸ್ತಿದ್ದಾಳೆ ಅಂದ್ಕೋಬೇಡಿ. ಒಂದು ಕಡೆ ನೆಟ್ಟಿದ್ದು ಯಾಕೋ ಬರಲಿಲ್ಲ ಚಿಗುರು, ಇನ್ನೊಂದು ಕಡೆ ನೆಟ್ಟಿದ್ದು ಇವಾಗ ಸೈಡಿಂದ ಚಿಗುರು ಬರ್ತಾ ಇದೆ. ನಾನು ಇದನ್ನ ಫಸ್ಟ್ ಟೈಮ್ ಹಾಕಿರೋದು. ಮತ್ತು ಇದು ಪೊಟ್ಯಾಟೊ ಗಿಡ, ಇದ್ದು ದೊಡ್ಡದು ವೀಡಿಯೋ ಇದೆ, ನಾನು ನಿಧಾನಕ್ಕೆ ಅಪ್ಲೋಡ್ ಮಾಡ್ತೀನಿ. ಇದನ್ನ ಸೆಕೆಂಡ್ ಟೈಮ್ ಹಾಕಿರೋದು ಅದನ್ನ. ಇದು ಪಪ್ಪಾಯ, ಇವಾಗ ತಾನೇ ಎಲ್ಲ ಹುಟ್ಕೊಂಡಿದೆ, ಯಾವಾಗಲೂ ಬೀಜ ಹಾಕಿರೋದು. ಮತ್ತು ಅಲೋವೆರಾ ಗಿಡ ಇದೆ. ಇದು ಕಣಗಿಲೆ ಹೂವು ಅಂತಾರಲ್ಲ, ಒಂಥರ ಪಿಂಕ್ ಥರದ್ದು ಅದು. ಆಮೇಲೆ ತುಂಬೆ ಹೂ ಗಿಡ ಇದೆ, ತುಂಬ ಹೂ ಬಿಡುತ್ತೆ ಈ ತುಂಬೆ ಗಿಡದ ಫುಲ್ಲು. ಇದು ನಂದಿ ಬಟ್ಲು, ಪುಟಾಣಿ ನಂದಿ ಬಟ್ಲಾಗುತ್ತಲ್ಲ ಅದು. ಆಮೇಲೆ ಇದು ಇನ್ನೊಂದು ದೊಡ್ಡದು ನಂದಿ ಬಟ್ಲು, ತುಂಬ ದೊಡ್ಡದಾಗಿ ಬಿಡುತ್ತೆ, ಒಂಥರ ರೋಸ್ ಥರನೇ ಬಿಡುತ್ತೆ ಅದು.
ನೀವು ನೋಡ್ಬೋದು ಇದರಲ್ಲಿ ತುಂಬ ಹೂ ಬಿಡುತ್ತೆ ಇದರಲ್ಲಿ ದಿನಾಗ್ಲೂ. ಗಿಡ ತುಂಬ ಫುಲ್ ಮೊಗ್ಗೆ ಕಾಣಿಸ್ತಾ ಇದೆ, ಫುಲ್ ಬಿಳಿದು. ತುಂಬ ಚೆನ್ನಾಗಿ ಹೂ ಕೊಡುತ್ತೆ ಇದು ಡೈಲಿ ಪೂಜೆಗೆ. ಆಮೇಲೆ ಇದು ಬೆಂಡೆಕಾಯಿ ಹಾಕಿದ್ದೆ, ಯಾವಾಗಲೂ ಹಾಕಿದ್ದೆ ನಾನು, ಹಳೇದು ವೀಡಿಯೋ ಮಾಡಿದ್ದೆ. ರೀಸೆಂಟಾಗಿ ಮತ್ತೆ ಒಂದು ಸತಿ ಹಾಕಬೇಕು. ಇದರದ್ದೇ ಒಂದೆರಡು ಬೆಂಡೆಕಾಯಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಹಾಕೋವಾಗ ಬೀಜಗಳನ್ನ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಹಾಗೆ ಇಲ್ಲೊಂದು ಮಾವಿನಕಾಯಿ ಸಸಿ ಕೂಡ ಇದೆ. ಇದು ಯಾವಾಗ ಹಾಕಿದ್ದು ಗೊತ್ತಿಲ್ಲ ನನಗೆ, ಮೇ ಬಿ ವಾಟೆ ಬಿಸಾಕಿ ಬಂದಿದ್ದೇನೋ ಇದು. ನೋಡಬೇಕು ಎಷ್ಟು ಟೈಮ್ ಬೇಕು ಇದಕ್ಕೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನನ್ನ ಇವತ್ತಿನ ಗಿಡಗಳ ಬಗೆಗಿನ ವಿಡಿಯೋ ಆಗಿತ್ತು. ಇನ್ನೂ ಒಂದಷ್ಟು ಗಿಡಗಳನ್ನೆಲ್ಲ ಹಾಕೋದಿದೆ. ಹಾಕೋವಾಗ ನಾನು ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.